ಹಲೋ ಸ್ನೇಹಿತರೆ, ಉಮಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸೊ ಈ ಒಂದು ಕಾಮೆಂಟ್ ಬಾಕ್ಸಲ್ಲಿ ಹೇಳ್ತಿದ್ರು, ನನಗೆ 1,00,000 ಬಂದಿದೆ, 1,20,000 ಬಂದಿದೆ, 1,70,000, 2,00,000, 2,20,000, ಹಾಗೆ 90,000 ಈ ಥರ ಒಂದು KCT ರ್ಯಾಂಕನ್ನು ಹೇಳ್ತಿದ್ರು. ಸೊ ಈಗ ಒಂದು KCT ರ್ಯಾಂಕಲ್ಲಿ ನನಗೆ ಬೆಂಗಳೂರಲ್ಲೇ CSC ಸಿಗುತ್ತಾ, ENT ಸಿಗುತ್ತಾ, EEE ಸಿಗುತ್ತಾ, AI ಸಿಗುತ್ತಾ, ರೋಬೋಟಿಕ್ಸ್ ಸಿಗುತ್ತಾ ಅಂತ ತುಂಬ ಜನ ಮೆಸೇಜ್ ಮಾಡ್ತಿದ್ರು. ಸೊ ಪ್ರತಿಯೊಬ್ಬರಿಗೂ ಇವತ್ತು ತಿಳಿಸ್ತೀನಿ, ನಿಮ್ಮೊಂದು KCT ರ್ಯಾಂಕ್ ಏನಿದೆ ಅಲ್ಲ, ನಿಮ್ಮೊಂದು ಸ್ಟೂಡೆಂಟ್ KCT ರ್ಯಾಂಕ್ ಯಾವ ಥರ ಇದೆಯಲ್ಲ ಅದ್ರ ತಕ್ಕಂಗೆ ಒಂದು ಕಾಲೇಜ್ ಕಟ್ ಆಫ್ ಇರುತ್ತೆ. ನಮ್ಮ ಅವರು ಪ್ರತಿಯೊಂದು ಕಾಲೇಜಿಗೂ ಒಂದೊಂದು ಥರ ಕಟ್ ಆಫ್ ಕೊಟ್ಟಿರ್ತಾರೆ. ಆ ಒಂದು ಕಾಲೇಜು ಯಾಕೆ ಆ ಥರ ಕಟ್ ಆಫ್ ಕೊಟ್ಟಿರ್ತಾರೆ ಅಂದರೆ, ಆ ಕಾಲೇಜು ತುಂಬ ಫೇಮಸ್ ಇರುತ್ತೆ, ಒಳ್ಳೆ ಕ್ಯಾಂಪಸ್ ಸೆಲೆಕ್ಷನ್ ಇರುತ್ತೆ, ಎಕ್ಸ್ಪೀರಿಯನ್ಸ್ ಲೆಕ್ಚರ್ ಇರ್ತಾರೆ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ. ಸೊ ಅಂಥ ಕಾಲೇಜಿಗೆ ಕಂಪಲ್ಸರಿ ಕಟ್ ಆಫ್ ಇಡಬೇಕಾಗುತ್ತೆ. ಇಲ್ಲೊಂದು ಪ್ರತಿಯೊಬ್ಬರು ಮೀಡಿಯಂ ಹುಡುಗ ಕೂಡ ಹೋಗಿ ಅಂಥ ದೊಡ್ಡ ಒಂದು ಕಾಲೇಜಲ್ಲಿ ಸೇರ್ಕೊಂಡು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಆ ಕಾಲೇಜ್ ಕಟ್ ಆಫ್ ಕೊಟ್ಟಿರ್ತಾರೆ. ನೀವು ಕೂಡ ನಿಮ್ಗೆ ಹೆಂಗೆ ಸ್ಟೂಡೆಂಟ್ ರ್ಯಾಂಕ್ ಇರುತ್ತಲ್ಲ, ಸೇಮ್ ಅದೇ ಥರ ಒಂದು ಕಾಲೇಜ್ ಕಟ್ ಆಫ್ ಇರುತ್ತೆ. ಆ ಕಾಲೇಜ್ ಕಟ್ ಆಫ್ ನಿಮ್ಗೆ ಯಾವಾಗ ಬರುತ್ತೆ ಅಂದರೆ, ಒಂದು ಆಪ್ಷನಿಟಿ ಟೈಮಿನ ಹಿಂದಿನ ಒಂದು ವಾರದ ಒಳಗೆ ಬಿಡ್ತಾರೆ. ಇದೇನೇನು ಒಂದು 2-3 ಡೇಸಲ್ಲಿ ಆಪ್ಷನಿಟಿ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರಿಂದ ಒಂದು 5 ಡೇಸ್ ಮುಂಚೆನೇ ಬಿಡ್ತಾರೆ. ಎಲ್ಲ ಕಾಲೇಜ್ ಕಟ್ ಆಫ್ ಬಿಡ್ತಾರೆ. ನಮ್ಮ ಒಂದು ಕರ್ನಾಟಕದಲ್ಲಿ ಏನು ಕಾಲೇಜ್ ಇದಾವಲ್ಲ, ಪ್ರತಿಯೊಂದು ಕಾಲೇಜ್ ಕಟ್ ಆಫು ಕ್ಲೀನಾಗಿ ಬಿಡ್ತಾರೆ. ಸೊ ನೀವು ಆವಾಗ ಒಂದು ಕಾಲೇಜ್ ಕಟ್ ಆಫನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಆ ಕಾಲೇಜಿನ ಕಟ್ ಆಫ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು CET ರ್ಯಾಂಕು ಮತ್ತು ಆ ಕಾಲೇಜಿನ ಕಟ್ ಆಫ್ಗೆ ಮ್ಯಾಚಸ್ ಆಗ್ತಾ ಇದೆಯಾ ಇಲ್ಲಾಂತ ಚೆಕ್ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಯಾವಾಗಲೂ ಒಂದು ಕಾಲೇಜಿನ ಕಟ್ ಆಫು, ಒಂದು ಸ್ಟೂಡೆಂಟ್ ಕಟ್ ಆಫು ಅನಲೈಸ್ ಮಾಡೋ ಮುಂದೆ ಯಾವ ಥರ ಥಿಂಕ್ ಮಾಡಬೇಕಂದ್ರೆ, ಕಾಲೇಜ್ ಕಟ್ ಆಫು ಯಾವಾಗಲೂ ಜಾಸ್ತಿ ಇರಬೇಕು, ನಿಮ್ಮ ಒಂದು CET ರ್ಯಾಂಕ್ ಏನಿದೆಯಲ್ಲ ಕಡಿಮೆ ಇರಬೇಕು. ಯಾಕೆಂದರೆ ಕಾಲೇಜಿನ ಕಟ್ ಆಫು ಎಷ್ಟಿರ್ಬೋದು ಮಿನಿಮಮ್, ನಾನು ಅಂದಾಜಲ್ಲಿ ಎಕ್ಸಾಂಪಲ್ 90,000 ಕಾಲೇಜಿನ ಕಟ್ ಆಫ್ ಇದೆ. ಒಂದು ಕಾಲೇಜ್ DMLT ಕಾಲೇಜ್ ಕಟ್ ಆಫು 90,000 ಇದೆ. ನಿಮ್ಮ ಒಂದು KCT ರ್ಯಾಂಕ್ ಎಷ್ಟಿರಬೇಕು, 85,000 ಇರಬೇಕು, ಅಥವಾ 80,000 ಇರಬೇಕು, ಅಥವಾ 88,000 ಇರಬೇಕು. 90,000ಗಿಂತ ಜಾಸ್ತಿ ಇರಬಾರ್ದು. ಯಾಕೆ ಗೊತ್ತಾ, 90,000ಗಿಂತ ಜಾಸ್ತಿ ಆಯ್ತು ಅಂದರೆ ನೀವು ಕಾಲೇಜಿಗೆ ಬರಲ್ಲ ಅಂತ ಅರ್ಥ, ಎಲಿಜಿಬಲ್ ಇಲ್ಲ. ಕಡಿಮೆ ಇದ್ದರೆ, ನೀವು ಆ ಒಂದು ಕಾಲೇಜ್ ಕಟ್ ಆಫ್ಗಿಂತ ಕಡಿಮೆ ಇದ್ದರೆ ನಿಮಗೆ ಆ ಒಂದು ಕಾಲೇಜಲ್ಲಿ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಜಾಸ್ತಿ ಇದೆ ನಿಮ್ಮದು 90,000ಗಿಂತ ಜಾಸ್ತಿ ಇದೆ, ಬರಲ್ಲ. ನೀವು ಬೇರೆ ಕಾಲೇಜಲ್ಲಿ ಟ್ರೈ ಮಾಡಬೇಕಾಗತ್ತೆ, ಹೌದಾ? ಸೊ ಹಂಗಾಗಿ ನಿಮ್ಮದು CET ರ್ಯಾಂಕ್ ಯಾವಾಗಲೂ ಕಡಿಮೆ ಇರಬೇಕು. ನೀವು ಯಾವ ಕಾಲೇಜ್ ಹೋಲಿಸ್ತಾ ಇದ್ದೀರಲ್ಲ ಆ ಒಂದು ಕಾಲೇಜ್ದು ಜಾಸ್ತಿ ಇರಬೇಕು, ನಿಮ್ಮ ಒಂದು CET ರ್ಯಾಂಕ್ ಕಡಿಮೆ ಇರಬೇಕು. ಬಟ್ ಸಮ್ಟೈಮ್ಸ್ ಆಗುತ್ತೆ, ನಿಮ್ಮದು CET ರ್ಯಾಂಕ್ ಜಾಸ್ತಿ ಇದ್ರೂ ಕೂಡ ನಿಮ್ಮ ಕಾಲೇಜ್ ಇಷ್ಟ ಆಗಿತ್ತು, ಆ ಥರದಲ್ಲಿದೆ, ಸ್ವಲ್ಪ ಫೆಸಿಲಿಟೀಸ್ ಚೆನ್ನಾಗಿದೆ ಅಂತಿದ್ರೆ ಆಗ್ಬೋದು. ಬಟ್ ರೆಫರೆನ್ಸ್ ಕೊಡೋ ಮುಂದೆ ಮಾತ್ರ ನಿಮಗೆ ಫಸ್ಟು ಯಾವುದು ಕಾಲೇಜ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದನ್ನು ರೆಫರೆನ್ಸ್ ಆರ್ಡರ್ ಕೊಡ್ರಿ. ಮ್ಯಾಲಿನ ಸ್ಟಾರ್ಟಿಂಗ್ ಟಾಪಿಂದ ತೆಳಗೆ ಬರೋ ಮುಂದೆ ಕಾಲೇಜ್ ನಿಮ್ಗೆ ಯಾವುದು ಇಂಟ್ರೆಸ್ಟ್ ಇದೆ, ಈ ಕಾಲೇಜ್ ನನ್ನ CET ಕಟ್ ಆಫ್ಗೆ ಸಿಗುತ್ತೆ ಅನ್ನೋದನ್ನು ಮೇಲೆ ಕೊಡಿ. ನನಗೆ ಈ ಒಂದು ಕಟ್ ಆಫ್ಗೆ ಸಿಗಂಗಿಲ್ಲ ಅನ್ನೋದು ಯಾವುದು ಇರುತ್ತಲ್ಲ ಅದನ್ನು ಆರ್ಡರ್ ವೈಸ್, ಡಿಕ್ರೀಸಿಂಗ್ ಆರ್ಡರ್ ವೈಸ್ ಕೊಡಿ, ಲಾಸ್ಟಲ್ಲಿರಲಿ. ಸಿಗೋದನ್ನ ಮೇಲೆ, ಸಿಗಲ್ಲ ತೆಳಗಡೆ. ಓಕೆನಾ ಫ್ರೆಂಡ್ಸ್? ಹಾಗೆಯೇ ಈ ಒಂದು ತುಂಬ ಜನ ಕೇಳ್ತಿದ್ದ ಒಂದು ವಿಷಯ ಏನಂದರೆ, ಒಂದು ಕಾಲೇಜ್ ಸಿಗುತ್ತಾ ಇಲ್ಲ, ನಂದು ಕಟ್ ಆಫ್, ನನ್ನೊಂದು CET ರ್ಯಾಂಕ್ ಜಾಸ್ತಿ ಆಗಿದೆ, ಮತ್ತು ನನಗೆ ಕಂಪ್ಯೂಟರ್ ಸೈನ್ಸೇ ಬೇಕು, ENTನೇ ಬೇಕು, ಅದು ಬೆಂಗಳೂರಲ್ಲೇ ಬೇಕು, ನನಗೆ ಸಿಗುತ್ತಾ ಇಲ್ಲ ಬ್ರೋ, ಸಿಗುತ್ತಾ ಇಲ್ಲ, ಹೆಲ್ಪ್ ಮಾಡಿ ಪ್ಲೀಸ್, ನನಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ, ನನಗೆ ಯಾವ ಥರ ಒಂದು ಅನಲೈಸ್ ಮಾಡೋದು ಗೊತ್ತಾಗ್ತಿಲ್ಲ ಅಂತ ತುಂಬ ಜನ ಹೇಳ್ತಿದ್ರು ಕಾಮೆಂಟ್ ಸೆಕ್ಷನಲ್ಲಿ. ಸೊ ಫ್ರೆಂಡ್ಸ್, ನೀವು ಒಂದು ತಿಳ್ಕೊಳ್ಳಿ, ಅವರು 3 ರೌಂಡ್ ನಡೆಸ್ತಾರೆ ಆಪ್ಷನ್ ಟ್ರೇಯಲ್ಲಿ. ಮೊದಲನೇದು ಮಾಬಪ್ ರೌಂಡ್ ಮಾಡ್ತಾರೆ, ಜಸ್ಟ್ ಫಾರ್ ಅನಲೈಸ್. ಯಾರಾದರೂ ಒಬ್ಬರು ಆರ್ಡರ್ ವೈಸ್ ಕೊಟ್ಟಿರಲ್ಲ, ಇಷ್ಟ ಬಂದಂಗೆ ಕೊಟ್ಟಿರ್ತಾರೆ, ಸಿಗ್ಲಾದಂಥ ಕಾಲೇಜನ್ನ ತೊಗೊಂಬಂದು ಫಸ್ಟಲ್ಲಿ ಹಾಕಿರ್ತಾರೆ. ಅವ್ನು CET ರ್ಯಾಂಕು 1,50,000 ಇರುತ್ತೆ, ಕಾಲೇಜ್ ಕಟ್ ಆಫ್ ಸ್ಟಾರ್ಟಿಂಗ್ 60,000 ಇರುತ್ತೆ, ತೊಗೊಂಡು ಮೇಲೆ ಹಾಕಿರ್ತಾರೆ, ಹೌದಾ? ಸೊ ಆ ಥರ ಇರುತ್ತಲ್ಲ, ಆ ಥರ ಆಗಬಾರ್ದಂತ ಮಾಬಪ್ ರೌಂಡ್ ಮಾಡ್ತಾರೆ. ಆರ್ಡರ್ ವೈಸ್ ಕೊಡ್ಬೇಕು ಯಾವಾಗಲೂ. ಕಾಲೇಜ್ ಯಾವ್ದು ಸಿಗುತ್ತಲ್ಲ ಅದು ಟಾಪಲ್ಲಿ ಕೊಡಬೇಕು, ಬ್ಯಾಡ್ ಅಂದರೆ ಇದನ್ನೆಲ್ಲ ಡಿಕ್ರೀಸಿಂಗ್ ಆರ್ಡರ್ ವೈಸಲ್ಲಿ ಕೊಡಬೇಕು. ಲಾಸ್ಟ್ ಇರಲಿಯಪ್ಪ, ಸಿಗಲಿಲ್ಲ ಅಂದರೆ ಯಾವುದೊಂದು ಹೋಗೋಣ ಅನ್ನೋ ಟೈಪಲ್ಲಿ ಲಾಸ್ಟಿಗೆ ಕೊಡಬೇಕು. ಸೊ ಹಂಗಾಗಿ ಅವರು 3 ರೌಂಡ್ಸು. ಇದು ಒಂದು ಮಾಪಪ್ ರೌಂಡಲ್ಲಿ ಏನು ಸೀಟ್ ಅಲಾಟ್ ಆಗಿರುತ್ತಲ್ಲ ಅದು ನೀವು ರಿಯಲ್ ಆಗಿ ಹೋಗಿ ಅಡ್ಮಿಷನ್ ಮಾಡೋಕ್ಕೆ ಬರಲ್ಲ. ಅದೇ ಚೇಂಜ್ ಮಾಡೋದು, ಮಾಪಪ್ ರೌಂಡಲ್ಲಿ ಏನು ಸೀಟ್ ಸಿಗುತ್ತಲ್ಲ ಅದನ್ನು ಚೇಂಜ್ ಮಾಡೋ ಅದೇ ಥರ ಇಟ್ಟಿರಂದರೆ ಆ ಒಂದು ಸೀಟ್ ನಿಮಗೆ ಸಿಗುತ್ತೆ ಫಸ್ಟ್ ರೌಂಡಲ್ಲೇ, ನೀವು ಡೈರೆಕ್ಟಾಗಿ ಅಡ್ಮಿಷನ್ ಮಾಡಿಸ್ಕೋಬೋದು. ಬಟ್ ಯಾಕೆ ನಿಮಗೆ ಹೇಳ್ತೀನಂದರೆ,
ನೀವು ಯಾವುದೇ ಕಾರಣಕ್ಕೂ ಒಂದು KE ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗಬಾರ್ದಂತ. ನೋಡಿ ಫ್ರೆಂಡ್ಸ್, ಪ್ರತಿ ಕಾಲೇಜಲ್ಲಿ 60 ಸೀಟ್ಸ್ ಇರ್ತವೆ. ಯೂನಿವರ್ಸಿಟಿಯಲ್ಲಿ ಇನ್ನೂ ಜಗ್ಗಿ ಇರ್ತವೆ, ಜಾಸ್ತಿ ಒಂದು ಕಾಲೇಜ್ ಸೀಟ್ಸ್ ಇರ್ತವೆ. ಬಟ್ ನಿಮ್ಮೊಂದು CET ರ್ಯಾಂಕಿಗೆ ಜಾಸ್ತಿ ಬಂದಿದೆ ಅಂತಂದು ಎಕ್ಸಿಟ್ ಆಗೋದು ಅಥವಾ ಆಪ್ಷನ್ ತಿಳಿದಂಗೆ ಆಪ್ಷನ್ ಒಂದು ಕಾಲೇಜ್ ಲೀಸ್ಟ್ ಕೊಡೋದಾಯಿತು, ಮತ್ತು ಆರ್ಡರ್ ವೈಸ್ ಕೊಟ್ಟಿಲ್ಲ, ಮತ್ತು ಯಾವುದೊಂದು ಕಾಲೇಜ್ ಸಿಕ್ಕಿತ್ತು ನನಗೆ ಬೇಡನೇ ಬೇಡದ ಎಕ್ಸಿಟ್ ಆಗೋದು, ಈ ಥರ ಕೆಲಸ ಮಾತ್ರ ಮಾಡೋಕ್ಕೋಗ್ಬೇಡಿ. ನೀವು 3rd ರೌಂಡು ಟ್ರೈ ಮಾಡಿ, ಪಕ್ಕಾ ಸೀಟ್ ಸಿಕ್ಕೇ ಸಿಗುತ್ತೆ. 3rd ರೌಂಡಲ್ಲಿ ನಿಮ್ಗೆ ಸೀಟ್ ಅಂದರೆ ಒಂದು ಪ್ರತಿ ವರ್ಷವೂ ಎಲ್ಲ ಕಾಲೇಜ್ ಫಿಲ್ ಆಗಲ್ಲ, ಎಷ್ಟೊಂದು ಸೀಟ್ಸ್ ಉಳ್ಕೊತಿದ್ದಾವೆ. ಹಂಗಾಗಿ 3rd ರೌಂಡಲ್ಲಿ ಪಕ್ಕಾ ಸೀಟ್ ಸಿಕ್ಕೇ ಸಿಗುತ್ತೆ. ಯಾವುದೇ ಒಂದು ಇದಿರಲಿ, BTech ಆಯಿತು, B.Pharm ಆಯಿತು, ವೆಟನರಿ ಆಯಿತು, ಮತ್ತು BSc ನರ್ಸಿಂಗ್ ಆಯಿತು, ಇನ್ನು ಮತ್ತೆ ಯಾವುದೋ ಒಂದು ನಿಮ್ಮ ಕೋರ್ಸ್ ಆಗಿರ್ಬೋದು, ಜಾಸ್ತಿ ಇದೆ. ಸೊ ನೀವು ಪಕ್ಕ 3rd ರೌಂಡ್ ಟ್ರೈ ಮಾಡಿ. 3rd ರೌಂಡಲ್ಲಿ ಸಿಕ್ಕಿಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ಮಗಪ್ ರೌಂಡ್ ಮಾಡ್ತಾರೆ, ಎಕ್ಸ್ಟ್ರಾ ಮತ್ತೆ ಇನ್ನೊಂದು 2 ರೌಂಡ್ ಮಾಡ್ತಾರೆ KE ಅವರು. ಕಾಲೇಜಲ್ಲಿ ಪ್ರತಿ ಕಾಲೇಜಲ್ಲಿ ಎಷ್ಟೊಂದು ಸೀಟ್ ಉಳ್ಕೊತಿದ್ದಾರೆ. ವರ್ಷ ಒಂದು ಬ್ರ್ಯಾಂಚಿಂದ ಜಸ್ಟ್ ಒಂದು CS ಇಂದನೇ ಒಂದು ಪ್ರತಿ CS ಅಲ್ಲಿ ಒಂದು ಕಾಲೇಜಿಂದ 5ರಿಂದ 10 ಸೀಟ್ಸ್ ಉಳ್ಕೊತಾರೆ. ENC ಇಂದ 15 ಸೀಟ್ವರೆಗೂ, ಟ್ರಿಬಲ್ ಎಂದು 30% ಸೀಟ್ಸ್ ಉಳ್ಕೊಂಡ್ಬಿಡ್ತಿದ್ದಾರೆ. ಸೊ ಹಂಗಾಗಿ ಈ ಒಂದು ಸೀಟ್ಸ್ನ ಫುಲ್ ಮಾಡೋಕ್ಕಂತಾನೆ ಈ ಒಂದು KE ಅವರು ಆಪ್ಷನರಿ 3 ರೌಂಡ್ ಹೆಚ್ಚಿಗೆ, ಅದ್ರ ಜೊತೆಯಲ್ಲಿ 2 ರೌಂಡ್ ಹೆಚ್ಚಿಗೆ ಮಾಡ್ತಾರೆ ಸೀಟ್ಸ್ ಉಳ್ಕೊಂಡಾಗ. ಪ್ರತಿಯೊಂದು ಕಾಲೇಜ್ ಯಾವುದೊಂದು ಕಾಲೇಜ್ ಉಳ್ಕೊತಾವೆ. ಸೊ ಆ ಒಂದನ್ನು ಸೀಟನ್ನ ಫುಲ್ ಮಾಡೋಕ್ಕೆ, ಹಾಗೆಯೇ ಸ್ಟೂಡೆಂಟ್ಸ್ಗೆ ಎಜುಕೇಷನ್ ಕೊಡೋಕ್ಕೆ, ಹೌದಲ್ವಾ, ಎಜುಕೇಷನ್ ಪ್ರತಿಯೊಬ್ಬರು ಮುಖ್ಯ ಅಲ್ವಾ. ಸೊ ಹಂಗಾಗಿ ಆ ಒಂದು ಎಜುಕೇಷನ್ ಕೊಡೋಕ್ಕಂತಾನೆ ಮತ್ತು ಎಕ್ಸ್ಟ್ರಾ 2 ರೌಂಡ್ ಮಾಡಿ ಸೀಟ್ಸ್ನ ಫುಲ್ ಮಾಡ್ತಿದ್ದಾರೆ. ನಿಮಗೆ 3rd ರೌಂಡಲ್ಲಿ ಸಿಗಲಿಲ್ಲ ಅಂದ್ರೆ 4th 5th ರೌಂಡಲ್ಲಿ ಅದು ನೀವು ಇಷ್ಟಪಟ್ಟಿದ್ದ ಕಾಲೇಜಲ್ಲೇ, ಮತ್ತು ನೀವು ಇಷ್ಟಪಟ್ಟಿದ್ದ ಕಾಲೇಜ್ ಆದರೂ ಬೇರೆ ಕಾಲೇಜಲ್ಲೇ ಸೀಟ್ ಸಿಕ್ಕೇ ಸಿಗುತ್ತೆ. ಬೇರೆ ಕೋರ್ಸ್ ಆದರೂ ಸರಿ ಸಿಕ್ಕೇ ಸಿಗುತ್ತೆ, ಕಾಲೇಜಲ್ಲಿ ಸೀಟ್ ಉಳ್ಕೊಂಡಂಗೆ. ಸೊ ಯಾವುದೇ ಕಾರಣಕ್ಕೂ ಎಕ್ಸಿಟ್ ಮಾತ್ರ ಆಗಬೇಡಿ. ಆಪ್ಷನ್ ತಿಳ್ಕೊಂಡು ಕರೆಕ್ಟಾಗಿ ಮಾಡಿ. ಅದನ್ನು ಯಾವ ಥರ ಅಂತ ನಾನು ಮತ್ತೆ ಇನ್ನೊಂದು ವೀಡಿಯೋ ಮಾಡಿ ತೋರಿಸ್ತೀನಿ. ಸೊ ಹಾಗೆಯೇ ಜಾಸ್ತಿ ಆದಂಥ ಕಾಲೇಜ್ ಲೀಸ್ಟನ್ನು ಮಾಡಿ. ನೀವು ಒಂದು 100 ಕಾಲೇಜ್ ಲೀಸ್ಟನ್ನು ಮಾಡಿ, ಒಂದು 100 ಕಾಲೇಜ್ ಲೀಸ್ಟು, ಆ 100 ಕಾಲೇಜಲ್ಲಿ ಬ್ರ್ಯಾಂಚ್ ವೈಸ್ ಎಲ್ಲ ಮಾಡ್ಕೊಳ್ಳಿ. ಆ ಬ್ರ್ಯಾಂಚಲ್ಲಿ ನಿಮ್ಗೆ ಆ ಕಾಲೇಜ್ ಸಿಕ್ಕರೆ ಹೋಗ್ತೀನಿ ಅನ್ನೋಂಗೆ ಮಾತ್ರ ಆ್ಯಡ್ ಮಾಡಿ, ಇಲ್ಲಾಂದರೆ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಮತ್ತು KEಯಲ್ಲಿ ಸಿಕ್ಕಾಕೋಬೇಡ್ರಿ, ಅದು ಮತ್ತು ಪೆನಾಲ್ಟಿ ಕಟ್ಟೋ ಚಾನ್ಸಸ್ ಜಾಸ್ತಿ ಇದೆ ಅದರಲ್ಲಿ. ಮುಂದೆ ಒಂದು ಆಪ್ಷನರಿ ಟೈಮಲ್ಲಿ ನಾನು ತಿಳಿಸ್ತೀನಿ ಯಾವ ಥರ ಅನ್ನೋದು. ಅವನು ಬ್ರೋಚರ್ ಬಿಡ್ತಾರೆ, ಆ ಬ್ರೋಚರ್ ನೀವು ಚೆನ್ನಾಗಿ ಅನಲೈಸ್ ಮಾಡ್ಬೋದು. ನಾನು ನಿಮಗೆ ಅದನ್ನು ಅರ್ಥ ಮಾಡೋ ಥರ ತಿಳಿಸ್ತೀನಿ. ಓಕೆನಾ ಫ್ರೆಂಡ್ಸ್? ಹಾಗೆಯೇ ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.